ನಮ್ಮ ತಂದೆಯವ್ರನ್ನ ಎಲ್ಲ ಹುಡಿಯಕ್ಕೆ ಹಾಕ್ಕೊಂಡು ಎಲ್ಲ ಜೋಪಾನ ಮಾಡಿ ಯತ್ನ ಮಾಡಿ ಲಗ್ನ ಮಾಡಿ ಎಲ್ಲ ಇದು ಮಾಡಿ ಕೈಲಿ ಹಿಡಿದ್ರು. ನನ್ನ ಹೊಟ್ಟೆಲಿ ಅವ್ರು ದೊಡ್ಡವರು. ಎಷ್ಟು ಮಂದಿ ಮಕ್ಕಳು? 5 ಜನ. 5 ಜನ. ಗಂಡು ಮಕ್ಕಳು ಎಷ್ಟೇನು ಮಕ್ಕಳು? 2 ಹೆಣ್ಮಕ್ಳು. 2 ಹೆಣ್ಮಕ್ಳಿಂದ ಅವಳಿ ಜೋಳಿ 2 ಗಂಡು ಮಕ್ಕಳಾದ್ರು. ಅವಳಿ ಜೋಳಿಯಿಂದ ಗಂಡು ಮಕ್ಕಳು ಅಂದರೆ ಒಬ್ಬ ದೇವ್ರು ಹೋಗ್ತೆ ಯಾವಾಗ. ಆಮೇಲೆ ಇನ್ನೊಬ್ಬತ್ತ ಲಾಸ್ಟ್ನೇ ನಮ್ಮತ್ತ ಹನುಮಂತ. ಇದು ಪಾಲು ಹಾಕಿ ಮಾರ್ಕೊಳ್ಳೋದು ಆತನ ಜೀವನ ರೀ. ನಂದು ಏನೈತಿ ಎಮ್ಮೆ ಕಾಯ್ಕೊಂಬರೋದು, ಹಾಲು ಮಾರೋದು, ಕಾಯಿಗಡ್ಡಿ ಹಾಕ್ಸ್ಕೊಂಬರೋದು, ನನ್ನ ವ್ಯಾಪಾರ ನಾನು ಮಾಡೋದು. ಅವರು ತಮ್ಮನೇ ಹೆಂಡ್ರು ಹೊಲ್ಗಳಿಗೆ ಹೋಗೋದು, ಮನ್ಯಾಗ ಮಕ್ಳಿಗೆ ಜಳಕ ಮಾಡಿಸಿ ಶಾಲೆಗೆ ಕಳ್ಸೋದು, ಹೊಲ್ಗಳಿಗೆ ಕಳ್ಸೋದು, ಆ ಥರ ಜೀವನ ರೀ ಅವ್ರದ್ದು. ಹಂಗಾಗಿ ಅಷ್ಟ ತಗೊಂಡಿರ್ತೀವಿ ರೀ. ಅಮ್ಮ ಒಬ್ಬಕ್ಕೆ ಮನ್ಯಾಗ ರೀ. ಆಯಮ್ಮ ಕೆಲಸ ಆಯಮ್ಮಗ ರೀ. ನಿಮ್ಮ ಫ್ಯಾಮಿಲಿಯಲ್ಲಿ? ನಮ್ಮ ಫ್ಯಾಮಿಲಿಯಲ್ಲಿ 21 ಜನ ಇದೀವಿ ರೀ ಸರ್. 21 ಜನ ಇದೆ. ನಮ್ಮ ಅಕ್ಕನವರು, ನಮ್ಮ ಮಾಮನವರು, ನಮ್ಮ ಫ್ಯಾಮಿಲಿ ಎಲ್ಲ ಎಲ್ಲ ಸೇರಿ 21 ಜನ. ಎಲ್ಲ ಮಕ್ಕಳು, ತಮ್ಮ ಮಕ್ಕಳು ಎಲ್ಲ ಸೇರಿ 21 ಜನ. ನೀವೇನು ಕೆಲಸ ವ್ಯವಸಾಯ ಮಾಡ್ತೀವಿ. ಕೆಲವ್ರು ಅಬ್ಜೆಕ್ಷನ್ ಮಾಡ್ಯಾರ, ಆದರೂ ಮನೆಗಳವ್ರು ಯಾರು ಮಾಡಿಲ್ಲ. ಗೌರವ ಕೊಟ್ಟಾರ, ಊರಾಗೆಲ್ಲ ಗೌರವ ಕೊಡ್ತಾರ. ನನ್ನ ಪ್ರಕಾರ ಅಂದರೆ ಅರ್ಧ ಹೆಣ್ಣು ಅರ್ಧ ಗಂಡು, ಸಾಕ್ಷಾತ್ ಅರ್ಧನಾರೀಶ್ವರ ಅಂತ ಗೌರವ ಕೊಡ್ತೀವಿ ನಾವು. ಇವ್ರು ಕೂಡ ಹಂಗೆ ನೋಡ್ಕೊತಾರೆ. ಊರಾಗಲಿ ಎಲ್ಲೇನು ಹೋದ್ರು ಕೂಡ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ನಾಳೆಗೆ ರೀ, ಇವತ್ತಿಂದ ಇವತ್ತಿಗೆ, ನಾಳೆ ನಾಳೆಗೆ, ನಾಳೆದು ನಾಡ್ದು ಆಸೆ ಇಟ್ಕೊಂಬಂಗಲ್ಲ ರೀ ಜೀವನದಲ್ಲಿ. ಇವತ್ತಿಂದ ನಂಬುದು, ನಾಳೆ ಪರಮಾತ್ಮ ಇದ್ದ ನಂಬೋದು ಕೈ ಮುಗಿಯೋದು ಅಷ್ಟೇ. ಇವಾಗ ಮುಂದ್ಲದ ಆಲೋಚನೆ ಇಟ್ಕೊಂಡೇನು ಮಾಡ್ಬೇಕಂದ್ರೆ ಆಗಲ್ರಿ, ಯಾರಿಗೆ ಆಗಲ್ರಿ. ಮುಂದ್ಲ ಆಲೋಚನೆ ಮಾಡೋಕೆ ಆಗೋದಲ್ರಿ ಯಾರಿಗೆ. ಇವತ್ತು ದುಡ್ದದ್ದ ನಂಬುದ್ರಿ. ಇವತ್ತು ಆಗಲಾಗಲ ಅಡವಿ ತಿರುಗಿ ಬಂದೀವಲ್ರಿ. ಇವತ್ತಿಂದ ನಂದು ಇದೇ ದೊಡ್ಡದು. ನಾಳೆ ನಿತ್ಯ ಅಂದ್ರೆ ಭಾಳ ಖರ್ಚಾಗತ್ತೆ ಸರ್. ಯಾವ್ಯಾವ ಕಾಯಿಗಡ್ಡೆ ತರಲಿ ಒಂದು 250 300 ರೂಪಾಯಿ ಕಾಯಿಗಡ್ಡೆ ಐತೆ ಸರ್. ಖರ್ಚು, ಎಣ್ಣೆ ಖರ್ಚು ಎಲ್ಲ ಪ್ರತಿಯೊಂದು ದಿನ ಒಂದು ರೇಷನ್ ಖರ್ಚು ಹಾಕ್ಬೇಕಂದ್ರೆ ಒಂದು 600 700 ರೂಪಾಯಿ ಖರ್ಚು ಐತೆ ಸರ್. ಈಗ ಹಬ್ಬ